18 ಮೀಟರ್ ಅನ್ನು ಅತಿ ವೇಗವಾಗಿ ಓಡಿ 50,000 ರೂಪಾಯಿ ಗೆದ್ದು ತಂದಿರುವ ಈ ನಮ್ಮ ರಾಮ ಲಕ್ಷ್ಮಣರನ್ನು ಇದೇ ರೀತಿ ಜಯಶಾಲಿಗಳೆಂದು ಆಶೀರ್ವದಿಸನ್ನ ಈ ನಿಮ್ಮ ಕಣ್ಣ ಮನೆ ಹೇಳು. ಜಯ ಎಂಬ ಜಯಕಾರ ನಿನ್ನ ಬೆನ್ನ ಹಿಂದಿರುವಾಗ ತಾಯಿ ಭಾವೇಶ್ವರಿ ನಿನಗೆ ಒಳ್ಳೆಯದನ್ನು ಮಾಡಲಿ. ಅಣ್ಣ, ತಂದೆ ತಾಯಿಯರಂತಿರುವ ಅಣ್ಣ ಅತ್ತಿಗೆ ಆಶೀರ್ವಾದ ಸದಾ ನನ್ನ ಮೇಲೆ ಇರುವಾಗ ಸೋಲಿನ ಎಳೆಯೂ ಕೂಡ ನನಗೆ ಸೊಂಕುದಿಲ್ಲ. ಭಾವೇಶ್ವರಿ ಜಾತ್ರೆಯ ಕಮಿಟಿಯವರು ಏರ್ಪಡಿಸಿದ ಎತ್ತಿನ ಸ್ಪರ್ಧೆಯಲ್ಲಿ ಕೂಡ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿರುತ್ತವೆ. ಆ ಪ್ರಥಮ ಸ್ಥಾನ ಬಂದು ನನ್ನ ತಮ್ಮನ ಕೀರ್ತಿಯನ್ನ ಇಡೀ ಊರಿನತ್ತ ಆರಿಸುತ್ತಿರುತ್ತವೆ. ಅದಕ್ಕಾಗಿ ಆ ಎತ್ತುಗಳಿಗೆ ಹೋಗಿ ನಜರ್ ತೆಗಿಬಾರ್ದ ನೀನು? ಅಯ್ಯೋ, ಯಾರು ಇಲ್ಲ ಅಂದವರು ನನ್ನ ಮೈದುನ ಗೆದ್ದು ಬಂದಿದ್ದಾನೆ. ಅವನೇನು ಸಾಮಾನ್ಯನ? ಹುಲಿ, ಒಮರಾಣಿ ರಾಜ ಹುಲಿ ಇದ್ದ ಹಾಗೆ. ಅವನು ಹೋಗಿದ್ದಾನೆ ಅಂದ್ರೆ ಗೆದ್ದು ಬರ್ಲೇಬೇಕು ಏನ್ರಿ? ನಮ್ಮ ಮನೆಯ ಕೀರ್ತಿ ಪತಾಕೆಯನ್ನ ಗಗನಕ್ಕೆ ಏರಿಸಿದ ಆ ಎತ್ತುಗಳಿಗೆ ಈಗಲೇ ಹೋಗಿ ಬಂಗಾರದಂತ ಆರ್ತಿನ ತಂದು ಬೆಳಿಗ್ಗೆ ಸ್ವಾಗತ ಮಾಡ್ಕೊಳ್ತೀನಿ. ಇತ್ತಲ್ಲಿ ಕಟ್ಟಿರುವ ನಮ್ಮ ಎತ್ತುಗಳಿಗೆ ಇಟ್ಟುಗಳನ್ನು ಹಿಂಡಿ ಹಾಕಿ ಭೂಮಿಯನ್ನು ಪೂಜಲು ರೆಡಿಯನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆಯ್ತು.